ಎಷ್ಟೇ ದುಡಿದರೂ ಕೈಯಲ್ಲಿ ಒಂದು ರೂಪಾಯಿ ನಿಲ್ತಾ ಇಲ್ಲ. ಹಣಕಾಸಿನಲ್ಲಿ ತುಂಬ ಸಮಸ್ಯೆಗಳು ಎದುರಾಗುತ್ತಿದೆ. ವ್ಯಾಪಾರ ಮಾಡುವಾಗ ಆರ್ಥಿಕ ಮುಗ್ಗಟ್ಟಿನಿಂದ ನಷ್ಟವಾಗ್ತಾ ಇದೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸಂಬಳ ಕೊಡೋದಕ್ಕೂ ಆಗ್ತಾ ಇಲ್ಲ, ಬೇರೆಯವರಿಗಿಂದ ದುಡ್ಡು ಕೇಳೋದಕ್ಕೂ ಆಗ್ತಾ ಇಲ್ಲ, ಬರಬೇಕಿದ್ದ ದುಡ್ಡು ಬರ್ತಾ ಇಲ್ಲ. ವಿಪರೀತ ಸಾಲ ಮಾಡ್ಕೊಂಡಿದ್ದೀನಿ ಗುರುಗಳೇ, ಏನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ರಿ. ಎಷ್ಟೋ ಜನರು ಪರಿಹಾರಕ್ಕಾಗಿ ಇಂದಿಗೂ ಕೂಡ ಫೋನ್ ಮಾಡಿ ಪರಿಹಾರ ತಗೋತಾನೇ ಇರ್ತಾರೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಒಂದು ರೂಪಾಯಿ ಕೈಯಲ್ಲಿ ನಿಲ್ತಾ ಇಲ್ಲ. ಹಣಕಾಸಿನಲ್ಲಿ ತುಂಬ ಸಮಸ್ಯೆ ಇದ್ದವರು ಈ ಒಂದು ಪರಿಹಾರ ಮಾಡಬೇಕು. ಅದೇನು ಅಂತ ಹೇಳ್ತೀನಿ. ಮೊದಲು ನಿಮಗೇನಾದರೂ ಇಂತಹ ಯಾವುದೇ ಕಷ್ಟಗಳಿಂದ ನರಳುತ್ತಾ ಇದ್ದರೂ ಮೊದಲು ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ತುಂಬ ಅದ್ಭುತವಾಗಿ ಹೇಳುತ್ತಾರೆ. ಯಾರಿಗಾದರೂ ಹಣಕಾಸಿನಲ್ಲಿ ವಿಪರೀತ ಸಮಸ್ಯೆ ಇರುತ್ತೋ, ಯಾರಿಗೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸುತ್ತಿರುತ್ತಾರೋ ಅವರು ಈ ಒಂದು ಮಹಾಲಕ್ಷ್ಮಿ ಕುಬೇರ ಬೇರು, ಈ ಮಹಾಲಕ್ಷ್ಮಿ ಕುಬೇರ ಬೇರು ಅನ್ನುವುದು ತುಂಬಾ ಅಪರೂಪ. ಹಿಮಾಲಯದ ತಪ್ಪಲಿನಲ್ಲಿ ಬೆಳೆಯುವಂತಹ ಈ ದೊಡ್ಡ ಮರದ ಬೇರನ್ನು ತಂದು ಮಂತ್ರಿಸಿ ಸಿದ್ಧಿಸಿ ಆಶೀರ್ವದಿಸಿದ್ದರಿಂದ ಅಗೋರಿ ನಾಗ ಸಾಧುಗಳ ದಿವ್ಯ ಶಕ್ತಿಯಿಂದ ಪೂಜೆ ಮಾಡಿಸಿ ಧನಾಕರ್ಷಣೆ ಆಗುವ ಹಾಗೆ ಮಂತ್ರಿಸಿದ್ದಾರೆ. ಈ ಬೇರು ಯಾರ ಮನೆಯಲ್ಲಿ, ಯಾರ ಜೇಬಿನಲ್ಲಿ ಅಥವಾ ಯಾರ ಅಂಗಡಿಯಲ್ಲಿ ಇರುತ್ತದೋ ಅದು ಅಕ್ಷಯವಾಗುತ್ತದೆ. ಅಂದರೆ ದುಡ್ಡು ಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಹಣಕಾಸಿನ ವ್ಯತ್ಯಾಸ ಇದ್ದಾಗ ಬರಬೇಕಿರುವ ದುಡ್ಡು ಬರಬೇಕು ಅನ್ನೋದಾದರೆ ಈ ಬೇರನ್ನು ಸ್ವಲ್ಪ ದಿವಸ ನಿಮ್ಮ ಜೊತೆಯಲ್ಲಿಡಬೇಕು, ಇನ್ನು ಸ್ವಲ್ಪ ದಿವಸ ದೇವರ ಮನೆಯಲ್ಲಿಡಬೇಕು, ಮತ್ತೆ ಸ್ವಲ್ಪ ದಿವಸ ನಿಮ್ಮ ಅಂಗಡಿ ಅಥವಾ ದುಡ್ಡು ಇಡುವ ಜಾಗದಲ್ಲಿ ಇಡಬೇಕು. ಈ ರೀತಿ 3 ಕಡೆ ಜಾಗ ಬದಲಾಯಿಸಿ ಪ್ರತಿದಿನ ಪೂಜೆ ಮಾಡಬೇಕು. ಸ್ವಲ್ಪ ದಿವಸ ಅಂದರೆ 3 ದಿವಸ ಅಂತಲೇ ಹೇಳಬಹುದು. ಎಲ್ಲಿ ಈ ಬೇರು ಇರುತ್ತದೋ ಅಲ್ಲಿ ಆ ಬೇರು ತುಂಬಾ ದುಡಿಯುತ್ತದೆ. ದುಡ್ಡು ಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು, ಬರಬೇಕಿದ್ದ ದುಡ್ಡು ಬರಬೇಕು ಅನ್ನೋದಾದರೆ ಮತ್ತು ವಿಪರೀತ ಸಾಲದ ಒತ್ತಡದಿಂದ ಇರುವವರು ಈ ಬೇರನ್ನು ಮನೆಗೆ ತರಿಸಿಕೊಂಡು ಪೂಜೆ ಮಾಡುತ್ತಾ 3 ಜಾಗವನ್ನು ಬದಲಾಯಿಸಿ ಖಂಡಿತ ಒಳ್ಳೆಯದಾಗುತ್ತೆ. ಈ ಬೇರಿಗಾಗಿ ಇವತ್ತೇ ಈ ತಕ್ಷಣ ನೀವು ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ, ಅವರೇ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಡುತ್ತಾರೆ.